ನಿಮ್ಮ ಟೈಲರಿಂಗ್ ಮಿಷಿನ್ನಲ್ಲಿ ಪದೇ ಪದೇ ದಾರ ಕಟ್ಟಾಗ್ತಾ ಇದೆಯಾ? ಹಾಗಾದರೆ ನಾನು ತೋರಿಸೋ ರೀತಿಯಲ್ಲಿ ದಾರವನ್ನು ಹಾಕಿ ಬಾಬಿನಿಗೂ ಕೂಡ ತೋರಿಸ್ಕೊಡ್ತೇನೆ. ಈ ರೀತಿಯಾಗಿ ದಾರವನ್ನು ಹಾಕಿ ಕಟ್ಟಾಗೋದಿಲ್ಲ ದಾರ. ಹಾಗೆ ಒಳ್ಳೆ ಕ್ವಾಲಿಟಿ ದಾರಗಳನ್ನು ತಗೊಳ್ಳಿ. ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ. ನಾನು ಸ್ಪೇಡ್ ದಾರವನ್ನು ತಗೊಳ್ತೀನಿ. ಇದರಿಂದ ದಾರ ನನಗೆ ಕಟ್ಟಾಗೋದೇ ಇಲ್ಲ. ನಾನು ಇವಾಗ ಯಾವ ರೀತಿ ದಾರ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಬಾಬಿನಿಗೆ ಈ ರೀತಿ ದಾರ ಬರಬೇಕು ನೋಡಿ, ಮೇಲೆ ಈ ಥರ ಬರಬೇಕು. ಇದನ್ನು ನೀವು ಕೇಸಲ್ಲಿ ಹಾಕಿ ಇಲ್ಲಿ ಕೊಟ್ಟಿರ್ತಾರೆ ನೋಡಿ ದಾರ ಹಾಕೋದಕ್ಕೆ, ಇದರಲ್ಲಿ ತಗೊಳ್ಳಿ. ಈ ರೀತಿಯಾಗಿ ಇಲ್ಲಿ ಎಷ್ಟು ಲೂಸ್ ಬರುತ್ತೋ ಅಷ್ಟೇ ಲೂಸು ಇಲ್ಲಿ ಕೂಡ ನಿಮಗೆ ಎಳೆದ್ರೆ ಅಷ್ಟೇ ಲೂಸ್ ಬರಬೇಕು. ಆವಾಗಲೇ ನಿಮಗೆ ಸ್ಟಿಚ್ಚಿಂಗು ಕರೆಕ್ಟಾಗಿ ಬರೋದು, ದಾರನೂ ಕೂಡ ಕಟ್ಟಾಗಲ್ಲ. ಈ ರೀತಿ ಹಾಕಿದ್ರೆ ನನ್ನ ಮಿಷಿನಿಗೆ ಯಾವ ರೀತಿ ಹಾಕೋದು ಅಂತ ತಿಳಿಸ್ತಾ ಇದ್ದೀನಿ. ಇದರಲ್ಲಿ ನೀವು ದಾರವನ್ನು ಹಾಕ್ಕೊಳ್ತೀರಲ್ಲ, ಆವಾಗಲೂ ಕೂಡ ಇದು ಈ ಥರನೇ ಬರಬೇಕು. ಈ ಸೈಡಲ್ಲೇ ಈ ಥರ ಬರಬೇಕು. ಇದೆಲ್ಲ ಹೊಸದಾಗಿ ಕಲಿಯೋರಿಗೆ ನಾನು ತಿಳಿಸ್ಕೊಡೋದು. ಫಸ್ಟು ಒಂದು ಹೋಲ್ ಇದೆಯಲ್ಲ, ಫಸ್ಟ್ ಹೋಲು ಅದರಲ್ಲಿ ಹಾಕ್ಕೊಳ್ಳಿ. ಆನಂತರ ಇಲ್ಲಿ 3 ಹೋಲ್ ಇರುತ್ತೆ. ಈಗ ಕೆಳಗಡೆ ಹೋಲ್ಗೆ ಹಾಕ್ಕೊಳ್ಳಿ. ಇಲ್ಲಿಂದ ತಗೊಂಡು ಮತ್ತೆ ಕೆಳಗಡೆ ಹೋಲ್ನಲ್ಲಿ ಹಾಕ್ಕೊಳ್ಳಿ. ಈ ರೀತಿ ಬರಬೇಕು ನೋಡಿ, ಈ ಥರ ಬರಬೇಕು. ಇಲ್ಲೂ ಕೂಡ ಅಷ್ಟೇ, ಇಲ್ಲಿ ಹಾಕ್ಕೊಳ್ಳೋವಾಗ ನೋಡಿಕೊಂಡು ನೀವಿಲ್ಲಿ ಹಾಕಿ. ಈ ಥರ ಹಿಂಗೆ ಎಳೆದ್ರೆ ಸಾಕು, ಬಂದುಬಿಡುತ್ತೆ. ನಾನು ಆವಾಗಲೇ ಈ ಬಾಬಿನಲ್ಲಿ ಹೇಳಿದ್ನಲ್ವಾ, ಇಲ್ಲಿ ಎಳಿಬೇಕು. ಇಲ್ಲಿ ಎಳೆದ್ರೆ ಎಷ್ಟು ಕರೆಕ್ಟಾಗಿ ಲೂಸ್, ಇಲ್ಲಿ ಎಷ್ಟು ಲೂಸ್ ಬರುತ್ತೋ ಅಷ್ಟೇ ಲೂಸು ಇದರಲ್ಲೂ ಬರಬೇಕು. ಆವಾಗಲೇ ನಿಮಗೆ ಸ್ಟಿಚ್ಚಿಂಗು ಕರೆಕ್ಟಾಗಿ ಬರೋದು ನೋಡಿ. ಇಲ್ಲಿ ಎಳೆದ್ರೆ ಸೇಮ್ ಲೂಸ್ ಇರಬೇಕು, ಬಾಬಿನಿಗೂ ಮತ್ತು ಇದಕ್ಕೂ. ಇಲ್ಲಾದ ತಕ್ಷಣ ಇಲ್ಲಿ ತಗೊಳ್ಳಿ, ಇಲ್ಲಿ ಹಾಕ್ಕೊಳ್ಬೇಕು. ಇವಾಗ ಆನಂತರ ಇಲ್ಲಿ, ಆಮೇಲೆ ಇಲ್ಲಿ ಹಾಕ್ಕೊಳ್ಳಿ. ಇಲ್ಲಿ ಒಂದು ಇರುತ್ತೆ ನೋಡಿ, ಇದರಲ್ಲೆಲ್ಲ ಹಾಕ್ಕೊಳ್ಳಿ. ಆವಾಗ ಕರೆಕ್ಟಾಗಿ ನಿಮಗೆ ಎಲ್ಲೂ ಎಳೆದಾಡೋದಿಲ್ಲ. ನಂತರ ಸೂಜಿಗೆ ನೋಡಿ ಈ ಥರ ದಾರವನ್ನು ತಗೊಂಡು ಇಲ್ಲಿ ಪೋಣಿಸ್ಕೊಳ್ಳಿ. ಸ್ಟಾಪ್ ಮಾಡು. ಈ ಥರ ಸೂಜಿನಲ್ಲಿ ತಗೊಳ್ಳಿ. ಇಲ್ಲಿಂದ ಇವಾಗ ಎಳೆದ್ರೆ ನೋಡಿ ಕರೆಕ್ಟಾಗಿ ಎಳೆದ್ರೆ ಬರುತ್ತೆ. ಈ ಥರ ಕಟ್ಟಾಗಬಾರ್ದು. ಇಲ್ಲಿ ಎಳೆದ್ರೆ ಲೂಸಾಗೇ ಬರಬೇಕು. ನಾವು ಎಳಿತಾ ಇದ್ದೀವಿ ನೋಡಿ, ಈ ಥರ ಬರ್ತಾ ಇದೆ. ಈ ಥರನೇ ಬರಬೇಕು. ಆವಾಗಲೇ ನಿಮಗೆ ಕರೆಕ್ಟಾಗಿ ಅದು ದಾರ ಇದೆ ಅಂತ ಕಟ್ಟಾಗಲ್ಲ. ಆವಾಗ ಈ ಕೇಸನ್ನು ಹಾಕುವಾಗಲೂ ಅಷ್ಟೇ, ಈ ಕ್ಲ್ಯಾಂಪ್ನಲ್ಲಿ ಇಲ್ಲಿದೆ ನೋಡಿ, ಇದನ್ನು ಈ ಥರ ಮೇಲ್ ಮಾಡಿಕೊಂಡು ನಿಮ್ಮ ಮಿಷಿನಲ್ಲಿ ಕೂರಿಸ್ಕೊಳ್ಳಿ. ಆವಾಗ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಅದು ಸೌಂಡ್ ಬರಬೇಕು ಆ ಥರ ಟಕ್ ಅಂತ. ಇವಾಗ ಇಲ್ಲಿ ತಗೊಂಡು ಎರಡನ್ನೂ ಎಳೆದ್ರೆ ಸೇಮ್ ಬರಬೇಕು ಈ ಥರ. ಆವಾಗಲೇ ನಿಮಗೆ ಕರೆಕ್ಟಾಗಿ ಸ್ಟಿಚಿಂಗ್ ಬರೋದು. ಈ ರೀತಿ ಮಾಡಿ ನೋಡಿ, ಆವಾಗ ನಿಮಗೆ ದಾರ ಕಟ್ಟಾಗಲ್ಲ. ಇಲ್ಲಿ ಏನಾದರೂ ಟೈಟ್ ಆಗಿದ್ದರೆ ದಾರ ಕಟ್ಟಾಗುತ್ತೆ. ಇಲ್ಲಿ ಕೂಡ ಲೂಸಾಗಿ ಕರೆಕ್ಟಾಗಿ ಇರೋ ಥರ ನೋಡ್ಕೊಳ್ಳಿ.